ಸರ್ ಇದು ಸಮಸ್ಯೆ ಏನಂತ ಅಂದರೆ ಕಳೆದ 4-5 ವರ್ಷಗಳ ಹಿಂದೆ ಈ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನಿತ್ತು ಮತ್ತು ಆರೋಗ್ಯ ಇಲಾಖೆ ಅವರೇನಿತ್ತು ಅವರೆಲ್ಲ ಸೇರಿ ಒಂದು ದೊಡ್ಡ ಹಗರಣ ಮಾಡಿದರು. ಏನಂದರೆ ಸತ್ತೋಗಿರೋರ ಹೆಸರಲ್ಲಿ ಅವ್ರ ಆಧಾರ್ ಕಾರ್ಡ್ನ ಬಳಸಿ ಮತ್ತು ಈ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಾರಲ್ಲ ಟ್ರೀಟ್ಮೆಂಟ್ಗೆ ಅಂತೇಳಿ ಕೋವಿಡ್ ಟ್ರೀಟ್ಮೆಂಟು ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಬರ್ತಾರಲ್ಲ ಅವ್ರ ಆಧಾರ್ ಕಾರ್ಡ್ನ ಉಪಯೋಗಿಸ್ಕೊಂಡು ಅವರ ಆಧಾರ್ ಕಾರ್ಡ್ನ ಬಳಸಿ ಏನು ಮಾಡಿದರು, ಅವರು ಡಿಅಡಿಕ್ಷನಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂಥೇಳಿ ಸರ್ಕಾರದಿಂದ ಸುಮಾರು 3 ಕೋಟಿವರೆಗೂ ದುಡ್ಡನ್ನ ಡ್ರಾ ಮಾಡಿಬಿಟ್ಟಿದ್ರು. ಇದನ್ನು ಅದು ವಿಷಯ ನಮ್ಮ ಗಮನಕ್ಕೆ ಬಂದು ನಾವು ಮತ್ತು ನಮ್ಮ ಸೋಮಶೇಖರ್ ಅವರು ಎಲ್ಲ ಸೇರಿ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿ ಮಾಹಿತಿ ಹಕ್ಕಲ್ಲಿ ಅರ್ಜಿ ಹಾಕಿ ಸಲ್ಲಿಸಿದಾಗ ಅವರು ಸುಮಾರು ಒಂದು ಲಿಸ್ಟ್ ಕೊಟ್ಟರು, ಇವರೇ ಫಲಾನುಭವಿಗಳು ಅಂತ ಲಿಸ್ಟ್ ಕೊಟ್ಟರು. ಆ ಫಲಾನುಭವಿಗಳನ್ನ ನಾವು ತಗೊಂಡು ಎಲ್ಲ ಕಡೆ ನಾವು ವಿಚಾರಿಸಿದ್ರೆ ಎಷ್ಟೊಂದು ಜನ 20 ವರ್ಷದಿಂದನೇ ಸತ್ತೋಗ್ಬಿಟ್ಟಿದ್ದಾರೆ. ಎಷ್ಟೊಂದು ಜನ ಅವ್ರಿಗೆ ಫಲಾನುಭವಿಗಳು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಇದನ್ನು ಅವ್ರ ಆಧಾರ್ ಕಾರ್ಡು ಇವ್ರಿಗೆ ಹೆಂಗೆ ಸಿಕ್ತು ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಈ ಥರ ಇರೋರು ಸಿಕ್ತು. ಅದಕ್ಕೆ ನಾವು ಕೇಳಿದ್ವಿ, ಇದೆಲ್ಲ ಡಿಅಡಿಕ್ಷನ್ ಸೆಂಟ್ರು ಎಲ್ಲಿ ನಡೆಸಿದ್ರಿ ಅನ್ನೋದಕ್ಕೆ ನಾವು ಶ್ರೀರಂಗಪಟ್ಟಣ ರಿವರ್ ವ್ಯಾಲಿ ಸ್ಕೂಲ್ ಹತ್ರ ನಡೆಸಿದ್ವಿ ಅಂತೇಳಿ ಮಾಹಿತಿ ಹಕ್ಕಲ್ಲಿ ಕೊಟ್ಟರು. ಇದನ್ನು ನಾವು ಆರೋಗ್ಯ ಇಲಾಖೆಯಲ್ಲಿ ವಿಚಾರಿಸಿದ್ವಿ, ಮಾಹಿತಿ ಅಲ್ಲಿ ಡಿಅಡಿಕ್ಷನ್ ಸೆಂಟರ್ ನಡೆಸೋಕ್ಕೆ ಲೈಸೆನ್ಸ್ ಇದೆಯಾ ಅಥವಾ ಇದೆಯಾ ಅಂತ. ಅಲ್ಲಿ ಎಲ್ಲೂ ಇಲ್ಲ, ಅವರು ಲೈಸೆನ್ಸು ಕೊಟ್ಟಿಲ್ಲ, ಇದೂ ಇಲ್ಲ, ಅಲ್ಲಿ ಡಿಅಡಿಕ್ಷನ್ ಸೆಂಟ್ರು ಇಲ್ಲವೇ ಇಲ್ಲ ಅಲ್ಲಿ. ಸೊ ಇವ್ರೇನು ಮಾಡಿದ್ರು, ಡಿಅಡಿಕ್ಷನ್ಸ್ ಈಗ ಕೇಳ್ತಾ ಇದ್ದಾರಲ್ಲ ಫಲಾನುಭವಿಗಳು ಎಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ, ಏನಾದ್ರು ಒಂದು ಬೇಕಲ್ಲ. ಸೊ ಅದಕ್ಕೋಸ್ಕರ ಹೊಸದಾಗಿ ಡಿಅಡಿಕ್ಷನ್ ಸೆಂಟ್ರ್ ಓಪನ್ ಮಾಡಿ ಬೋರ್ಡ್ ಹಾಕಿ ಅಲ್ಲಿ ಲೈಸೆನ್ಸ್ ತಾಳೋಕ್ಕೆ ಅಂತೇಳಿ ಪ್ರಯತ್ನ ಪಟ್ಟರು. ಅದು ಎಲ್ಲಿ ನಮ್ಮ ಸ್ಕೂಲಿಗೆ ಬಂದು ನಮ್ಮ ಸ್ಕೂಲ್ ಬಿಲ್ಡಿಂಗಲ್ಲಿ ಬೋರ್ಡ್ ಹಾಕ್ಬಿಟ್ಟು ಡಿಅಡಿಕ್ಷನ್ ಸೆಂಟ್ರು ಅಂತೇಳಿ ಓಪನ್ ಮಾಡಲಿಕ್ಕೆ ಇದು ಮಾಡಿದ್ರು. ನಾವು ಪ್ರಶ್ನೆ ಮಾಡಿದ್ವಿ, ಹೆಂಗೆ ಓಪನ್ ಮಾಡ್ತಿದ್ದೀರಾ, ಯಾರು ಪರ್ಮಿಷನ್ ಕೊಟ್ಟವರು, ಇದನ್ನು ಲೈಸೆನ್ಸ್ ಎಲ್ಲಿ ಅಂತ ಎಲ್ಲ ಕೇಳಿದಾಗ ಆ ಲೈಸೆನ್ಸ್ ಅಪ್ಲೈ ಮಾಡೋಕ್ಕೆ ಈಗ DC ಅವ್ರ ಹತ್ರ ಬಂದಿರೋದು ಅವರು ಅಧಿಕಾರಿಗಳು ಹೆಂಗೆ ಅಂತ ಅಂದ್ಬಿಟ್ಟು. ನಾವು ಅಧಿಕಾರಿಗಳಿಗೆ ಎಲ್ಲ ದಾಖಲೆನೂ ಕೊಟ್ಟಿದ್ದೀವಿ. ಅದು 2043ವರೆಗೆ ರಾಮೇಗೌಡರು, ದಿವಂಗತ ರಾಮೇಗೌಡರು ಇದು ಸ್ಕೂಲ್ಗೆ ಕಾಲೇಜ್ಗೆ ಅಂತೇಳಿ ಅದನ್ನು ವಿಲ್ ಬರೆದು ಇಟ್ಬಿಟ್ಟಿದ್ದಾರೆ. ಅದನ್ನು ನಾವಾಗಲಿ ಅವ್ರ ಮಕ್ಕಳಾಗಲಿ ನಡೀತಾ ಇದೆ, ಆಲ್ರೆಡಿ ನಡೀತಾ ಇದೆ. ಹೌದು, ಆಲ್ರೆಡಿ ನಡೀತಾ ಇದೆ. ಹೌದು, ಯಾವ್ದು ಇಲ್ಲ ಸಾಲ ಕಾರ್ಡ್ ಇಲ್ಲ, ನಡೆಸೋಕ್ಕೆ ಅವಕಾಶ ಇಲ್ಲ. ಈಗ ನಮ್ಮದು SLC ಸೆಂಟ್ರೂ ನಡೀತಾ ಇದೆ. ಈಗ SLC ಈಗ ಹೋದರೆ ಈಗ SLC ಎಕ್ಸಾಮು ಕೂಡ ನಡೀತಿದೆ. ಅದು ಎಲ್ಲ ನಡೀತಾ ಇದೆ. ಈ ಥರ ಡಾಕ್ಯುಮೆಂಟ್ಸ್ ಇದೆ ಅಂತ ಎಲ್ಲ ತೋರಿಸಿದ್ರು ಸಹ ಅವರು ಅದನ್ನು ಒಂದು ಫಿಕ್ಸ್ ಆಗಿಬಿಟ್ಟು ಯಾರಿಗೋ ಒಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಮೈಂಡಲ್ಲಿ ಫಿಕ್ಸ್ ಆಗಿ ಅವ್ರು ಮಾಡ್ಕೊಳ್ಳಿ ಬಿಡಿ, ಯಾವುದೋ ಒಂದು ಮೂಲೆಯಲ್ಲಿ ಡಿಅಡಿಕ್ಷನ್ ಮಾಡ್ಕೊಂಡ್ರೆ ತಪ್ಪೇನಾಗುತ್ತೆ. ಅದು ಒಳ್ಳೆ ಕೆಲಸನೇ ತಾನೇ ಅಂತಾರೆ. ಇಡೀ ಕರ್ನಾಟಕದಲ್ಲ, ಇಡೀ ಯಾವುದೇ ದೇಶದಲ್ಲಿ ಒಂದು ಸ್ಕೂಲಲ್ಲಿ ನೀವು ಕುಡ್ತಾ ಬಿಡ್ಸೋರನ್ನ ಕರ್ಕೊಬಂದು ಸೇರಿಸಿರೋದು, ಡ್ರಗ್ ಅಡಿಕ್ಟ್ನ ಬಂದು ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿರೋದು ಎಲ್ಲೂ ನೋಡಿಲ್ಲ ನಾವು. ಮತ್ತು ಅದು NDPS ಆ್ಯಕ್ಟಲ್ಲಿ ಬರುತ್ತೆ, ಅದರದ್ದಾದ ಗೈಡ್ಲೈನ್ಸ್ ಇದೆ. ಈ ಥರ ಸುತ್ತಮುತ್ತ ಈ ರೀತಿ ಬಿಲ್ಡಿಂಗ್ ಇರಬೇಕು, ಸುತ್ತಮುತ್ತ ಈ ರೀತಿ ವಾತಾವರಣ ಇರಬೇಕು ಅಂಥೇಳಿ ಅದರದ್ದೇ ಆದಂಥ ಒಂದು ಗೈಡ್ಲೈನ್ಸ್ ಇದೆ. ನಾವು ಅದನ್ನ DC ಅವ್ರಿಗೆ ಪ್ರಶ್ನೆ ಮಾಡಿದ್ರೆ DC ಅವರು ಕೇಳ್ತಾರೆ, ನೀವು ಕಳ್ಕೊಳ್ಳೋದೇನಿದೆ, ನೀವು ಅವ್ರಿಗೊಂದು ರೂಮ್ ಕೊಟ್ಬಿಟ್ರೆ, ನಮ್ಮದು ಅಲ್ಲಿ ಸುಮಾರು ಒಂದು 30 ರೂಮ್ ಇದೆ, 30 ರೂಮಲ್ಲಿ ಒಂದು ರೂಮ್ ಕೊಟ್ಬಿಟ್ರೆ ಅವ್ರು ಮಾಡ್ಕೋತಾರೆ ಬಿಡಿ, ಕಳ್ಕೊಳ್ಳೋದೇನಿದೆ ನೀವು ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸರ್, ಕಾನೂನು ಪ್ರಕಾರ ಅದರಲ್ಲಿ ಅವಕಾಶ ಇಲ್ಲ. ಅವರು ಸಮಾಜ ಸೇವೆ ಮಾಡಬೇಕಾ, ಎಲ್ಲರೂ ಮಾಡಲಿ, ಮಂಡ್ಯದಲ್ಲಿ ಮಾಡಲಿ, ಇದು ಮಾಡಲಿ, ಎಲ್ಲರೂ ಮಾಡಲಿ. ಅದು ಬಿಟ್ಟು ಸ್ಕೂಲ್ ಇದೆ ಏನಕ್ಕೆ ಬೇಕು, ಸ್ಕೂಲ್ದೇ ಯಾಕೆ ಬೇಕು ಅಂದರೆ ಇವರಿಗಾಗಲೇ ಅದು ಸ್ಕೂಲ್ ಅದು ಇದರಲ್ಲಿ ದುಡ್ಡು ಡ್ರಾ ಮಾಡಿಬಿಟ್ಟವ್ರೆ. ಅದು ಆನ್ಲೈನಲ್ಲೆಲ್ಲ ಫೀಡ್ ಆಗಿಬಿಟ್ಟಿದೆ, ಅದನ್ನ ಚೇಂಜ್ ಮಾಡೋಕ್ಕೆ ಬರೋಲ್ಲ. ಅದು ಸುಮಾರು 3 ಕೋಟಿ ಮಾಡಿದ್ದಾರೆ. ಈಗ ಅದಕ್ಕೋಸ್ಕರ ಅವ್ರಿಗೆ ಅದೇ ಜಾಗದಲ್ಲಿ ಅದೇ ಲೈಸೆನ್ಸ್ ಬೇಕು ಅವ್ರಿಗೆ, ಇನ್ನೆಲ್ಲೂ ಬೇರೆ ಬೇಕಾಗಿಲ್ಲ. ಯಾಕೆಂದರೆ ಇಲ್ಲ ನಾನು ಸಿಗಾಕೊಬಿಡ್ತಾರೆ ಅವರು. ಈ ಯಾವುದು ಸರ್, ಇದು ಅಧಿಕಾರಿಗಳು ಸುಮಾರು ಒಂದು 25 ಜನ ಭಾಗಿಯಾಗಿದ್ದಾರೆ ಇದರಲ್ಲಿ. ಎಲ್ಲ ಇದು ಮಂಡ್ಯ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇವರು, ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆ ಇವರು, ಮತ್ತು ಶ್ರೀರಂಗಪಟ್ಟಣದಲ್ಲಿ ಮಾರುತಿ ಅಂತ ಡಾಕ್ಟ್ರ್ ಇದ್ದಾರೆ, ನೀವು ಕೇಳಿರ್ಬೋದು ಅನಿಸುತ್ತೆ. ಮಾರುತಿ ಅಂತ ಡಾಕ್ಟ್ರ್ ಇದ್ದರು. ಅವರು ಒಂದೇ ಸಲ 3 ಕಡೆ ಕೆಲಸ ಮಾಡಿದ್ದಾರೆ. ಮಾರುತಿ ಡಾಕ್ಟ್ರು ಗೌರ್ಮೆಂಟು ಚೀಫ್ ಮೆಡಿಕಲ್ ಆಫೀಸರು. ಅವರು ಗೌರ್ಮೆಂಟ್ ಆಫೀಸಲ್ಲೂ ಕೆಲಸ ಮಾಡಿ ಸಂಬಳ ತಗೊಂಡಿದ್ದಾರೆ. ಅವರು ಡಿಅಡಿಕ್ಷನಲ್ಲೂ ಕೆಲಸ ಮಾಡಿ 20,000 ಸಂಬಳ ತಗೊಂಡಿದ್ದಾರೆ. ಸ್ವಾಧಾರ್ ಕೇಂದ್ರದಲ್ಲೂ ಕೆಲಸ ಮಾಡಿ ಒಂದೇ ವ್ಯಕ್ತಿ ಒಂದೇ ಟೈಮಲ್ಲಿ 3 ಕಡೆ ಕೆಲಸ ಮಾಡಿ 3 ಸಂಬಳ ತಗೊಂಡಿದ್ದಾರೆ. ಈ ಸರ್ಕಾರದವರು ಹೆಂಗೆ ಸಂಬಳ ಕೊಟ್ಟರು 3 ಕಡೆ ಅಂತೇಳಿ ಗೊತ್ತಿಲ್ಲ. ಯಾರು ದೂರು ಕೊಟ್ಟಿದ್ದಾರೆ ಸರ್? ಈಗ ನಾವು DC ಅವ್ರಿಗೆ ದೂರು ಕೊಟ್ಟಿದ್ದೀವಿ. ಅವರು ಒಂದು ಕಮಿಟಿ ಮಾಡಿದ್ದಾರೆ. ಕಮಿಟಿ ಮಾಡಿ 3 ವರ್ಷ ಆಯಿತು. ಇನ್ನೂ ಕಮಿಟಿ ಅವ್ರಿಗೆ ದೂರು, ಅದೇನು ದೂರು ಅಂತ ಅವರೇ ಓದಿಲ್ವಂತೆ. ನಾವು ಮೊನ್ನೆ ಹೋಗಿದ್ವಿ ಕೇಳೋಕ್ಕೆ. ಕಮಿಟಿ ಮಾಡಿದಾರಲ್ಲ 3 ವರ್ಷ ಆಯಿತು, ನೀವೇನು ಕ್ರಮ ತಗೊಂಡ್ವಿ ಅಂತ ಕೇಳಿದ್ರೆ, ಸರ್ ಇನ್ನೂ ನಾವು ಫೈಲ್ ಹುಡುಕ್ತಾ ಇದ್ದೀವಿ, ಅದನ್ನು ಫೈಲ್ ಹಾಳು ಮಾಡಿಬಿಟ್ಟವ್ರೆ, ಫೈಲ್ ಹುಡುಕ್ತಾ ಇದ್ದೀವಿ, ದಯವಿಟ್ಟು ಒಂದು ಸೆಟ್ಟು ಫೈಲ್ ತಂದುಕೊಡಿ, ನಾವು ಕಂಪ್ಲೇಂಟ್ ಓದ್ಬಿಟ್ಟು ಮುಂದಕ್ಕೆ ಕ್ರಮ ತಗೋತೀವಿ ಅಂತ 3 ವರ್ಷ ಆದಮೇಲೆ ಹೇಳ್ತಾಯಿದ್ರು. ಈಗಲೂ ನೆನ್ನೆನೂ ಹುಡುಕಿದಾರೆ, ಫೈಲು ಸಿಕ್ಕಿಲ್ಲ. ತನಿಖೆ ಆಗಬೇಕು ಅಂತೇಳಿ ನಾವು ಇದು ಮಾಡ್ತಾಯಿದ್ದೀವಿ. ತನಿಖೆ ಆಗಬೇಕು ಅಂತೇಳಿ. ಇದ್ರ ಯಾವಾಗ ಇಲ್ಲೆಲ್ಲ ಆಗಲಿಲ್ಲ, ನಾವೇನು ಮಾಡಿದ್ವಿ, CS ಮೇಡಮ್ ಹತ್ರ ಹೋದ್ವಿ.
ಅವರು ಸ್ಪೆಷಲ್ ಆಫೀಸರ್ ಇದ್ದಾರೆ ಪಲ್ಲವಿ ಅಂತೇಳಿ IAS ಆಫೀಸರ್, ಅವ್ರ ಹತ್ರ ಕಳಿಸಿದ್ರು. ಅವರು ಹಾಫ್ ಆನ್ ಅವರ್ ಸರ್, ವಿತಿನ್ ಹಾಫ್ ಆನ್ ಅವರಲ್ಲಿ ಯಾವ ಫಲಾನುಭವಿಗಳಿದ್ರು ಅವ್ರಿಗೆಲ್ಲರಿಗೂ ಫೋನ್ ಮಾಡಿದ್ರು, ಇದನ್ನು ಇದ್ರು ಎಲ್ಲರಿಗೂ ಚೆಕ್ ಮಾಡಿದ್ರು. ಚೆಕ್ ಮಾಡಿ ಇಷ್ಟಿಷ್ಟು ಅವರು ಇದನ್ನು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಫೈಲ್ ಮೇಲೆ ಬರೆದು ಅವರು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ತನಿಖೆ ಮಾಡಿ ಅಂತೇಳಿ ಕಳಿಸೋರು. ಅವರು ಅರ್ಧ ಗಂಟೆಯಲ್ಲಿ ಮಾಡಿದ್ದು, ಇವರು 3 ವರ್ಷ ಆದರೂ ಮಾಡಿಲ್ಲ. ಈಗ ಪ್ರಶ್ನೆ ಬಂದಿರೋದೇನಂತಂದರೆ ಇವ್ರಿಗೆ ಅದೇ ಜಾಗದಲ್ಲಿ ಲೈಸೆನ್ಸ್ ಬೇಕು. ಯಾಕೆಂದರೆ 3 ಕೋಟಿ ದುಡ್ಡು ಡ್ರಾ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಲೈಸೆನ್ಸ್ ಇದು ಮಾಡ್ತಾಯಿದ್ದಾರೆ. ಯಾವುದೇ ಎಲ್ಲೇ ಆಗಲಿ ಇಡೀ ಇದರಲ್ಲಿ ಸ್ಕೂಲ್ನಲ್ಲಿ ಈ ರೀತಿ ಮಾಡ್ತಾರದ ಅವಕಾಶ ಎಲ್ಲೂ ಇಲ್ಲ. ಅದಕ್ಕೆ ನಾವು ಲೈಸೆನ್ಸ್ ಕೊಡಬೇಡಿ, ನೀವೆಲ್ಲರೂ ಬೇರೆ ಕಡೆ ಕೊಡಿ, ನಮಗೇನು ಅಭ್ಯಂತರ ಇಲ್ಲ, ಸ್ಕೂಲಲ್ಲಿ ಕೊಡಬೇಡಿ, ಅದರಿಂದ ನಮ್ಮ ಮಕ್ಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡ್ತಾಯಿದ್ದೀವಿ. ಸರ್, ನನ್ನ ಹೆಸರು ಸ್ಪಂದನ ಅಂತ ಹೇಳಿ ರಿವರ್ ವ್ಯಾಲಿ ಶಾಲೆ ಮತ್ತು ಕಾಲೇಜಿನಲ್ಲಿ ನಾನು ಅಡ್ಮಿನಿಸ್ಟ್ರೇಟರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಕಳೆದ 5 ವರ್ಷದಿಂದ. ನಮ್ಮ ಶಾಲೆ 30 ವರ್ಷದಿಂದ ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು ಸರ್. ಇವಾಗಲೂ ಕೂಡ ಅಟ್ ಪ್ರೆಸೆಂಟ್ ನಾವು 10th ಎಕ್ಸಾಮನ್ನು ನಡೆಸ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ. ಇತ್ತೀಚಿನ ದಿನಗಳಲ್ಲಿ DID ಸೆಂಟರ್ಗೆ ಈ ಥರ ಲೈಸೆನ್ಸ್ಗೆ ತೊಗೊಳೋದಕ್ಕೆ ಅಂತ ಹೇಳಿ ಮುಂದಾಗಿದ್ದಾರೆ ಅಂತೇಳಿ ನಮಗೆ ಗೊತ್ತಾಯಿತು ಸರ್. ಅದಕ್ಕೋಸ್ಕರ ನಾವು ಬಂದು ಇಲ್ಲಿ DC ಆಫೀಸಲ್ಲಿ ಕೂಡ ನಾವು ಒಂದು ತಡೆ ಆಜ್ಞೆಯನ್ನು ಕೊಟ್ಟಿದ್ದೀವಿ. ಸೊ ಕೊಟ್ಟಾದಮೇಲೆ ಕೊಟ್ಟಿದ್ದೀವಿ ಸರ್. ಈ ಥರ ಅಂದರೆ ಅವ್ರ ಪರ್ಮಿಷನನ್ನು ಕೊಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ, ಅದು ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಆ ಒಂದು ಸರ್ ಇದನ್ನು ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಇವರು ಲೈಸೆನ್ಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಸರ್. ಸರ್ ಅದು ಯಾರು ಅಂತ ಹೇಳಿ ಇವಾಗ ನಾವು ಅದನ್ನು ತನಿಖೆ ಮಾಡಬೇಕಾಗಿದೆ ಸರ್. ಯಾರು ಅಂತ ಹೇಳಿ ಅಷ್ಟು ಸ್ಪಷ್ಟವಾಗಿ ನಮಗೂ ಕೂಡ ಗೊತ್ತಿಲ್ಲ. ಅಟ್ ಪ್ರೆಸೆಂಟಾಗಿ ನಮಗೆ ಗೊತ್ತಿರೋದು ಯಾರು ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯವರು ಮತ್ತು ಇವರು ಆರೋಗ್ಯ ಇಲಾಖೆಯವರು ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಿದೆ ಸರ್. ಹೌದು ಸರ್, ನಮ್ಮ ಶಾಲೆ ಈಗ ಸುತ್ತಮುತ್ತಲ ನೀವು ನಮ್ಮ ಎಷ್ಟು ಒಂದು ಎಕರೆ ಇದೆ ಅದಷ್ಟೂ ಕೂಡ ಶಾಲೆಗೆ ಅಂತ ಹೇಳಿ ಮೀಸಲಾಗಿಟ್ಟಿದ್ದಾರೆ ಸರ್. ನಮ್ಮ ಫೌಂಡರ್ ಬಂದು ರಾಮೇಗೌಡ ಸರ್ ಅಂತ ಹೇಳಿ. ಈ ಶಾಲೆಯನ್ನು ಪೂರ್ತಿ ನಾವು ಏನು ಮಾಡಬೇಕು, ಶಾಲೆಗೆ ಮಾತ್ರ ಯೂಸ್ ಮಾಡ್ಕೋಬೇಕು, ಶಾಲಾ ಕಾಲೇಜುಗಳಿಗೆ ಅಂತ ಹೇಳಿ ಹೇಳಿದ್ದಾರೆ. ಇನ್ನು ಯಾವುದೇ ಚಟುವಟಿಕೆಗಳಿಗೆ ನಾವು ಇಲ್ಲಿ ಪರ್ಮಿಷನ್ ಕೊಡಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಇವರು ಯಾರೋ ಒಬ್ಬರು ಬಂದು ಏನು ಮಾಡ್ತಿದ್ದಾರೆ ಅಂದರೆ, ಇಲ್ಲ ನಾವು DID ಸೆಂಟರನ್ನು ಮಾಡ್ತೀವಿ, ನಮಗೆ ಪರ್ಮಿಷನ್ ಕೊಡಿ ಅನ್ನೋ ಥರಕ್ಕೆ ಈ ಒಂದು DC ಆಫೀಸ್ಗಾಗಿರ್ಬೋದು ಅಥವಾ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಎಲ್ಲಿ ಪರ್ಮಿಷನ್ ತೊಗೋಬೋದು ಅಲ್ಲಿಗೆಲ್ಲ ಓಡಾಡ್ತಿದ್ದಾರೆ ಅಂತ ಹೇಳಿ ನಮಗೆ ವಿಚಾರ ಗೊತ್ತಾಯಿತು ಸರ್. ಇದನ್ನು ತಡಿಬೇಕು ಅಂತ ಹೇಳಿ ನಾವು ಇಲ್ಲಿವರೆಗೆ ಬಂದು ನಿಂತಿದ್ದೀವಿ ಸರ್. ಸರ್ ಅಲ್ಲಿಗೆ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ನಮ್ಮ ಅನಿಸಿಕೆ ಸರ್. ಏಕೆಂತ ಹೇಳಿದ್ರೆ ಆ ಪರ್ಮಿಷನ್ ಕೊಟ್ಟಾಗ ಮಕ್ಕಳು ಎಜುಕೇಷನಲ್ಲಿ ಕಲಿಯೋಂಥ ಮಕ್ಕಳು ಅದನ್ನು ನೋಡಿ ಕಲಿಯೋದು ಇರುತ್ತೆ ಸರ್. ಈ ರೀತಿ ಇರುತ್ತೆ ಅಂತ ಹೇಳಿ ಈ ಥರ ಕುಡ್ದಾದ್ಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಬಂದು ಇಲ್ಲಿ ಸರಿ ಹೋದರೆ ಸರಿ ಆಗಿಬಿಡುತ್ತೆ ಅನ್ನೋದು ಅವರು ಒಂದು ತಲೆಯಲ್ಲಿ ಬಂದು ಕೂತ್ಕೊಬಿಡುತ್ತೆ. ಸೊ ಈಗೇನು ಮಾಡಬೇಕು ಅಂತ ಹೇಳಿ ಬೇರೆ ಎಲ್ಲರೂ ಕೊಟ್ಕೊಳ್ಳಿ ಸರ್, ನಮಗೆ ಅದನ್ನು ನಾವು ಹೇಳ್ತಾರೆ ಶಾಲೆ ಆವರಣದಲ್ಲಿ ಕೊಡೋದು ಬೇಡ ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ ಸರ್. ನನ್ನ ಹೆಸರು ಭಾನುಪ್ರಿಯಾ ಅಂತ ಹೇಳಿ, ರಿವರ್ ವ್ಯಾಲಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ಆಡಳಿತಾಧಿಕಾರಿ. ಸುಮಾರು 35 ವರ್ಷಗಳಿಂದ ಆಲ್ರೆಡಿ ನಮ್ಮ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ಶೈಕ್ಷಣಿಕವಾಗಿ ತುಂಬ ಪ್ರಗತಿಯನ್ನು ಹೊಂದಿದೆ. ಈ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಿರುವಂಥ ಶಾಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಗರಣಗಳು ಶುರು ಆಯಿತು. ಅದು ಪೇಪರಲ್ಲೆಲ್ಲ ಬಂದಿದ್ದು ಆಲ್ರೆಡಿ. ಯಾವ ಥರ ಅಂತ ಹೇಳಿದ್ರೆ, ಮದ್ಯವ್ಯಸನಿಗಳ ಪುನರ್ವಸತಿ ಕೇಂದ್ರ ಅಂತ ಹೇಳಿ ಶುರು ಮಾಡ್ತಿದ್ದಾರೆ. ಅದಕ್ಕೆ ಲೈಸೆನ್ಸ್ ತೊಗೊಳಕ್ಕೆ ಅಂತ ಹೇಳಿ ತುಂಬಾ ಓಡಾಡ್ತಿದ್ದಾರೆ. ಅದು ತಿಳಿದ ಮಟ್ಟ ಮೇಲೆ ನಾವು ತುಂಬ ಅಬ್ಜೆಕ್ಷನ್ಗಳನ್ನ ಕೊಟ್ಟಿದ್ದೀವಿ. ಅದಕ್ಕೆ ಸೂಕ್ತವಾದ ದಾಖಲೆಗಳನ್ನು ಒದಗಿಸಿದ್ದೀವಿ ಆಲ್ರೆಡಿ. ನಮ್ಮ ಶಾಲೆಯಲ್ಲಿ ಯಾವುದೇ ಥರ ಈ ಥರ ಲೈಸೆನ್ಸ್ ಕೊಡೋದಾಗಲಿ ಅಂದರೆ ಆಲ್ರೆಡಿ ಅವ್ರು ತುಂಬ ಅವ್ಯವಹಾರಗಳು ಮಾಡಿದ್ದಾರೆ. ಮಾಡಿಬಿಟ್ಟು ಇವಾಗ ನಮ್ಮ ಬಿಲ್ಡಿಂಗ್ನ ಯೂಸ್ ಮಾಡ್ಕೋತೀವಿ ಅನ್ನೋ ಥರ ಅದನ್ನು ಪೋರ್ಟ್ರೇಟ್ ಮಾಡ್ತಿದ್ದಾರೆ. ಅದರಿಂದ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ಆ ಥರ ತೊಂದರೆ ಆಗೋದಕ್ಕೆ ಯಾವುದೇ ಥರ ಆಸ್ಪದ ಮಾಡ್ಕೊಡ್ಬಾರ್ದು ಮತ್ತು ಶೈಕ್ಷಣಿಕವಾಗಿಯೇ ಮುಂದೆ ಹೊರಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಸರ್. ಶ್ರೀರಂಗಪಟ್ಟಣ ಸರ್. ನಮ್ಮ ಅಧ್ಯಕ್ಷರು ಬಂದು ಆದರ್ಶ ಅಂತ ಹೇಳಿ, ಅವರ ಅಡಿಯಲ್ಲಿ ನಾವು ಸುಮಾರು 5-6 ವರ್ಷಗಳಿಂದ ಅಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ಅಲ್ಲಿನ ಈ ಒಂದು ಬೆಳವಣಿಗೆ ನಮಗೆ ಮಕ್ಕಳು ತೊಂದರೆ ಆಗ್ತದೆ. ಸೊ ಹಾಗಾಗಿ ಅದನ್ನು ತಡಿಬೇಕು ಅಂತ ಹೇಳಿ ನಾವು ಈ ಮೂಲಕ ಮನವಿ ಮಾಡ್ಕೊತೀವಿ ಸರ್. ಯಾವ ಥರ ಅಂತ ಹೇಳಿದ್ರೆ, ಈಗ ಕೋವಿಡ್ ಟೈಮಲ್ಲಿ ಆಧಾರ್ ಕಾರ್ಡ್ನ ಮಿಸ್ಯೂಸ್ ಮಾಡ್ಕೊಂಡು ಇವರೆಲ್ಲ ಫಲಾನುಭವಿಗಳು ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಹಾಗೂ ಆರೋಗ್ಯದ ಇಲಾಖೆಯವರು ಅದು ಅವ್ರ ಕಡೆಯಿಂದ ಅವರು ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೊಂಡಿರೋದು. ಇದಂದರೆ ಇಲ್ಲಿ ರಿಹ್ಯಾಬಿಲೇಷನ್ ನಡೀತಿದೆ ಅಂತ ಹೇಳಿ ಸರ್, ಈ ಒಂದು ಸಂಸ್ಥೆಯಲ್ಲಿ ರಿಹ್ಯಾಬಿಲೇಷನ್ ಸೆಂಟರ್ ನಡೀತಿದೆ ಅಂತ ಹೇಳಿ ಅವರು ಸಾಬೀತು ಮಾಡೋಕ್ಕೆ ಹೋಗಿದ್ದಾರೆ ಸರ್. ಆ ಥರ ಹಗರಣಗಳು ಮತ್ತೊಬ್ಬರು ದಲಿತರುಗಳಿಗೆಲ್ಲ ಅವ್ರದ್ದು ಆಧಾರ್ ಕಾರ್ಡ್ನ ಮಿಸ್ಯೂಸ್ ಮಾಡ್ಕೊಂಡಿರೋದು, ಟೋಟಲಾಗಿ ಈ ಥರದ್ದು ಏನೇನೋ ಅವ್ರದ್ದು ಅವ್ಯವಹಾರಗಳು ಕಂಡು ಬಂದ ಮೇಲೆ ನಾವು ಅದಕ್ಕೆ ಅಬ್ಜೆಕ್ಷನ್ ಕೂಡ ಕೊಟ್ಟಿದ್ದೀವಿ. ಇದರಿಂದ ಮಕ್ಕಳಿಗೆ ತೊಂದರೆ ಆಗ್ತಿರೋದೇನು ಅಂತ ಹೇಳಿದ್ರೆ, ಅಲ್ಲಿ ಅವರ ಒಂದು ಬೇಸಿಕ್ ಫೆಸಿಲಿಟೀಸ್ಗೂ ಕೂಡ ಕಷ್ಟ ಆಗ್ತಿದೆ. ಯಾಕಂದರೆ ನೀವೇ ಯೋಚನೆ ಮಾಡಿ, ಯಾವುದೋ ಒಂದು ಏನೋ ಮದ್ಯವ್ಯಸನೆ ಆಗಿರೋವಂಥವ್ರು ಶಾಲಾ ಕಟ್ಟಡದೊಳಗೆ ಬಂದು ಮಕ್ಕಳಿಗೆ ಏನು ತೊಂದರೆ ಆಗ್ಬೋದು, ಅವ್ರ ಎಜುಕೇಷನ್ ಮೇಲೆ ಏನು ಪರಿಣಾಮ ಬೀರ್ಬೋದು ಅಂತ ನೀವೇ ಅದನ್ನು ಅಂದಾಜು ಮಾಡ್ಬೋದು ಸರ್. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.